ಟೆಕ್ಸ್ಟ್ ಬುಕ್ ಒಂದೇ, ಹೇಳ್ಕೊಡೋ ಟೀಚರ್ ಒಬ್ರೆ, ಎಲ್ಲರೂ ಒಂದೇ ಸಲ ಕೇಳಿರ್ತಾರೆ, ಎಲ್ಲರೂ ಒಂದೇ ತರ ಪರ್ಫಾರ್ಮ್ ಮಾಡ್ತಾರೆ. ರ್ಯಾಂಕ್ ತೆಗಿಯೋರು ಇರ್ತಾರೆ, ಫಸ್ಟ್ ರ್ಯಾಂಕ್. ಅವ್ನು ಫೇಲ್ ಆದ್ರೆ ಸಬ್ಜೆಕ್ಟ್ 3 ಸಲ ಬರಲಿ 4 ಸಲ ಬರಲಿ ಮತ್ತು ಫೇಲ್ ಆಗ್ತಾನೆ ಇರ್ತಾನೆ. ಆನ್ ಸ್ಟೇಜ್ ನಾಟಕನೇ ಎಲ್ಲರೂ ನಾವು ನೋಡೋದು. ಬ್ಯಾಕ್ ಸ್ಟೇಜ್ ವಿಷಯ ನಮ್ ಪಬ್ಲಿಕ್ ಯಾರಿಗೂ ಗೊತ್ತಾಗಲ್ಲ. ಕಷ್ಟಪಟ್ಟು ಒಂದು ಪುಸ್ತಕ ಮುಗಿಸಿದ್ರೆ ಮತ್ತೆ 2ನೇ ಸಲ ತಿರುಗಿ ನೋಡ್ತಿರ್ಲಿಲ್ಲ. ಆದ್ರೆ ಒಂದ್ಸಲ ಓದಿರೋದು ಮತ್ತೆ ಮರಿತಿರ್ಲಿಲ್ಲ. ನಾವು ಅದು ಹೂ ಕೊಯ್ದು ಮನೆಯಲ್ಲಿ ನೀರಿನಲ್ಲಿ ವ್ಯಾಸನಲ್ಲಿ ಇಟ್ರೆ 15-20 ದಿವಸ ಫ್ರೆಶ್ ಆಗಿರ್ತಾವ. ಈಗ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್, ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಇಂತ ಉಪಯೋಗಿಸ್ತಿರ್ತಾರೆ. ಈಗ ಮೊನ್ನೆ ಅಯೋಧ್ಯೆ ದೇವಸ್ಥಾನ ಅಲಂಕಾರ ಮಾಡಕ್ಕೂ ಈ ತರದ್ದು ಹೂಗಳೆಲ್ಲ ಅಲ್ಲಿ ಉಪಯೋಗಿಸಿದ್ರು. ಅಲ್ಲಿಂದ ಈ ಕಡೆಗೆ ನೀರು ಹರಿದ್ರೆ ಅಲ್ಲಿಗೆ ಇರಿಗೇಷನ್ ಮುಗ್ದಂಗ. ಇಡೀ ಈಗ ನಮ್ಮ ಸುತ್ತಮುತ್ತಲು ಇರೋ ರೈತರೆಲ್ಲ ಭತ್ತದ ಗದ್ದೆಯಲ್ಲಿ ನೀರು ನಿಲ್ಸಿದಂಗೆ ತೋಟಗಳಲ್ಲೂ ನಿಲ್ಲಿಸ್ತಾರೆ, ಫ್ಲಡ್ ಇರಿಗೇಷನ್ ಮಾಡ್ತಾರೆ. ನಾವು ಫ್ಲಡ್ ಇರಿಗೇಷನ್ ಮಾಡೋದ್ ಬಿಟ್ಟೆ ಈಗ ಒಂದು 20 ವರ್ಷ ಆಯ್ತು. ಬರೀ ಟ್ರೆಂಚಲ್ಲಿ ನೀರು ಹೋದ್ರೆ ಅಲ್ಲಿಗೆ ಮುಗೀತು. ಎಲ್ಲಾ ತರದ್ದು ಸವಲತ್ತುಗಳು ಪಡೆದು ಮಜಾ ಮಾಡ್ಕೊಂತ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಮಾಡಕತ್ತೀವಿ. ಬಾಳೆ ಎಲ್ಲ ಬರ್ತಾ ಇದಾವಲ್ಲ, ಅಲ್ಲಿ ನಮ್ಮ ನಿರ್ವಹಣೆ ಅನ್ನೋದು ಏನೂ ಇಲ್ದಂಗೆ ಈಗ ಮೊದಲು ಒಂದ್ಸಲ ಹಾಕಿ ಕೈ ಬಿಟ್ರೆ ಅದು ಸತತವಾಗಿ ಒಂದಾದ್ಮೇಲೆ ಒಂದು ಸಕ್ಸೆಸಿವ್ ಆಗಿ ಗೊನೆ ಬರ್ತಾ ಇರ್ತವೆ. ನಾವು ಗೊನೆ ಕಡ್ಕೊಂಡು ಉಪಯೋಗಿಸ್ಕೊಳ್ಳೋದು ಬಿಟ್ರೆ ಅಲ್ಲಿ ನಮ್ ಕೆಲಸ ಅನ್ನೋದು ಏನೂ ಇಲ್ಲ. ಗೊನೆ ಕಡಿಯೋದ್ ಬಿಟ್ರೆ ಈಗ ಹೂವು ಉಪಯೋಗಿಸ್ಕೋಬಹುದು, ಗೊನೆ ಹಣ್ಣು ಉಪಯೋಗಿಸ್ಕೋಬಹುದು. ಆ ಒಳಗಡೆ ದಿಂಡಿನ ಒಳಗಡೆ ದಿಂಡು ಕೂಡ ಪಲ್ಯ ಮಾಡ್ಕೊಂಡು ತಿನ್ಬೋದು. ಅವನು ಬಳಕೆ ಮಾಡೋದ್ ಬಿಟ್ರೆ ಅಲ್ಲಿ ಬೇರೆ ನಮ್ಮ ಕೆಲಸ ನಿರ್ವಹಣೆ ಅನ್ನೋದು ಇಲ್ದಂಗೆ ಸತತವಾಗಿ ಬರ್ತಾ ಇರ್ತಾವ. ಪುಕಾವಕ 4 ಇಲ್ಲ, ಅದು ಇಲ್ಲ, ನಮ್ ಶ್ರಮನೇ ಇಲ್ಲ ನೇರವಾಗಿ. ತಗೊಂಡೋಗಿ ಒಂದು ಗೆಡ್ಡೆ ನೆಟ್ಬಿಟ್ರೆ ಈ ತರ ಈಗ ನೋಡ್ರಿ, ಎಲ್ಲವೂ ತಂತಾನೆ ಏನು ಇಳುವರಿ ಬರ್ಬೇಕು ಎಲ್ಲವೂ ಚೆನ್ನಾಗಿ ಬರ್ತಾ ಇದಾವೆ. ಇದು ಈಗ ನಾವು ನಮ್ಮಲ್ಲಿ ನಿರ್ವಹಣೆ ಅನ್ನೋದು ನಾನು ಹೇಳಿದ್ನಲ್ಲ, ಇವು 4 ಕೆಲಸ ನಾವು ಮಾಡ್ತಿಲ್ಲ ಅಂತ. ನೀವು ಯಾರು ಯಾವುದೇ ಪದ್ಧತಿ ಮಾಡಲಿ, ಯಾವುದೇ ಬೆಳೆ ಬೆಳೀಲಿ, ಇವು 4 ಪ್ರಧಾನವಾದ ಕೆಲಸಗಳು ಎಲ್ಲರೂ ಮಾಡೋದು. ಉಳುಮೆ, ಕಳೆ ತೆಗೆಯೋದು, ಪೆಸ್ಟಿಸೈಡ್ ಗೊಬ್ಬರ ಹಾಕೋದು, ಕೀಟನಾಶಕ ಹೊಡೆಯೋದು, ಈ 4 ಮೇನು. ಇವು 4 ಇಲ್ದಂಗೆ ನಾವು ಮಾಡ್ತಾ ಇದೀವಿ. ಇನ್ನು ನಮ್ಗೆ ಉಳಿದಿರೋದು ಕೆಲಸ ಏನಂದ್ರೆ ಪ್ರಧಾನವಾಗಿ ಕೊಯ್ಲು. ಟೈಮ್ಗೆ ಅನುಸಾರವಾಗಿ ಎಲ್ಲವೂ ಕೊಯ್ಲು ಮಾಡ್ಕೊಳ್ಳೋದೇ ನಮ್ದು ಪ್ರಧಾನವಾದ ಕೆಲಸ. ಅದ್ರ ಸುತ್ತಲೂ ನಡೀತಾ ಇರುತ್ತೆ. ಈ ತರ ಸ್ಟೇಜಿಗೆ ನೀವು ರೀಚ್ ಆದಾಗ ಅದನ್ನ ಡೂ ನಥಿಂಗ್ ಫಾರ್ಮಿಂಗ್ ಅಂತಾರೆ. ಒಂದು ಪ್ರಶ್ನೆ ಕೇಳ್ತೇನೆ, ನಿಮ್ ಶಿಷ್ಯ ಅಂತ ಇಟ್ಕೊಂಡು, ನನ್ನಂತ ಯಾರೋ ಒಬ್ಬ ದೊಡ್ಡ ಹುಡುಗ, ಸರ್ ನಿಮ್ಮ ಶಿಷ್ಯ ಆಗ್ಬಿಟ್ಟೆ ಇವತ್ತಿಂದ ನಾನು ಬರ್ತೀನಿ ಸರ್ ಸಹಜ ಕೃಷಿಗೆ ಅಂತ ಬರ್ತಾನೆ, ಖಾಲಿ ಭೂಮಿ ತಗೊಂತಾನೆ 2 ಎಕರೆ. ಸೊ ಅವನು ಶುರು ಮಾಡ್ತೀನಿ ಸರ್ ನಾಳೆಯಿಂದ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಪ್ರೊಸೆಸ್ ಇದೆ. ಫಸ್ಟ್ ನೀವು ಎಷ್ಟು ವರ್ಷ ಬೇಕು ಅಂತ ಪ್ರಶ್ನೆ ಕೇಳಿದ್ರಲ್ಲ, ಅದು ಏನಂತಂದ್ರೆ, ಒಂದು ಕ್ಲಾಸ್ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕುಂತಿರ್ತಾರೆ, ಟೆಕ್ಸ್ಟ್ ಬುಕ್ ಒಂದೇ, ಹೇಳ್ಕೊಡೋ ಟೀಚರ್ ಒಬ್ರೆ, ಅದೇ ಸ್ಕೂಲೇ. ಎಲ್ಲರೂ ಒಂದೇ ಸಲ ಕೇಳಿರ್ತಾರೆ, ಎಲ್ಲರೂ ಒಂದೇ ತರ ಪರ್ಫಾರ್ಮ್ ಮಾಡ್ತಾರೆ, ವ್ಯತ್ಯಾಸ ಆಕತ್ತೆ. ಒಬ್ಬರು ರ್ಯಾಂಕ್ ತೆಗಿಯೋರು ಇರ್ತಾರೆ, ಫಸ್ಟ್ ರ್ಯಾಂಕ್. ಒಬ್ಬನು ಅವ್ನು ಫೇಲ್ ಆದ್ರೆ ಸಬ್ಜೆಕ್ಟ್ 3 ಸಲ ಬರಲಿ 4 ಸಲ ಬರಲಿ ಮತ್ತು ಫೇಲ್ ಆಗ್ತಾನೆ ಇರ್ತಾನೆ. ಇವು ಎಲ್ಲವೂ ಇಷ್ಟು ವ್ಯತ್ಯಾಸಗಳು ಎಲ್ಲ ಇದಾವೆ. ಇಲ್ಲಿ ಸಮಸ್ಯೆ ಇರೋದು ಈ ಸಬ್ಜೆಕ್ಟ್ ಅಥವಾ ಈ ಹೇಳ್ಕೊಡೋ ಟೀಚರ್. ಇದು ಎಷ್ಟು ವರ್ಷ ಬೇಕು, ಟೈಮ್ ಬೇಕು ಅಂತ ಕೇಳಿದ್ರಲ್ಲ ಪ್ರಶ್ನೆ, ಈ ಪದ್ಧತಿ ಮೇಲೆ ಅಥವಾ ಈ ಟೀಚರ್ ಹೇಳ್ಕೊಡೋರ ಮೇಲೆ ಅಥವಾ ಕಲಿಯೋರ್ ಮೇಲೆ ಮತ್ತೆ ಸೇಮು, ಟೆಕ್ಸ್ಟ್ ಬುಕ್ ಸೇಮು. ಮತ್ತೆ ಒಬ್ಬೊಬ್ರಿಗೆ ಒಂದೊಂದ್ ತರ ಹೇಳ್ಕೊಟ್ರೆ ಒಂದೇ ವಿಷಯ ಸಬ್ಜೆಕ್ಟ್ ಒಬ್ಬರೇ ಹೇಳ್ಕೊಡೋರು, ಆದ್ರೆ ಒಬ್ಬೊಬ್ರು ಒಂದೊಂದ್ ತರ ಪರ್ಫಾರ್ಮ್ ಮಾಡ್ತಾರೆ. ಈಗ ಎಷ್ಟು ಟೈಮ್ ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಉತ್ತರ ಏನು? ಒಬ್ಬರು 3-4 ವರ್ಷದಿಂದ ನಾನು ಅದೇ ಪರೀಕ್ಷೆ ಬರೆಯಕತ್ತೀನಿ, ನಾನು ಫೇಲ್ ಮತ್ತು ಪಾಸ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಈಗ ಮತ್ತೆ ಅದಕ್ಕೆ ಸಮಸ್ಯೆ ಎಲ್ಲಿದೆ? ಅವರಲ್ಲೇ ಇದೆ. ಅದು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಅವ್ರು ಎಷ್ಟು ಬೇಗ ಈ ವಿಷಯ ಅರ್ಥ ಮಾಡ್ಕೊತಾರೆ, ಆಮೇಲೆ ಈ ಅನುಭವದ ಎಷ್ಟು ಬೇಗ ಅವ್ರಿಗೆ ಹಿಡಿತ ಸಿಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವರು ಬೇಗ 2ನೇ ವರ್ಷದಿಂದ ಮಾಡೋಕೆ ಸಾಧ್ಯ ಇದೆ, ಕೆಲವರು 10 ವರ್ಷ ಆದ್ರೆ ನಾನು ಸೋಲಕತ್ತೀನಿ, ನಾನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳೋರು ಇದ್ದಾರೆ. ಹಂಗಾಗಿ ಇದಕ್ಕೆ ಇಷ್ಟೇ ವರ್ಷ ಬೇಕು, ಹೊಸಬ್ರಿಗೆ ಹಂಗೆ ಒಂದು ಸ್ಟ್ಯಾಂಡರ್ಡ್ ಅನ್ನೋದಿಲ್ಲ. ಒಂದು ಉದಾಹರಣೆ ಏನಂದ್ರೆ, ಮಹಾರಾಷ್ಟ್ರ ವಿದರ್ಭ ಏರಿಯಾ ಇದೆ, ವೆರಿ ಡ್ರಾಟ್ ಹಿಟ್ ಏರಿಯಾ, ಹೈಯೆಸ್ಟ್ ಫಾರ್ಮರ್ ಸೂಸೈಡ್ಸ್ ಕೇಸ್ ಆಗ್ತಿರೋದು ಅಲ್ಲೇ. ಅಂತ ಜಾಗದಲ್ಲೇ ಸುಭಾಷ್ ಶರ್ಮಾ ಅಂತ ಒಬ್ಬ ಸಾವಯವ ಕೃಷಿ ಮಾಡೋರು ಇದ್ದಾರೆ. ಅವರು ಒಂದು 20 ಎಕರೆ ಜಮೀನಲ್ಲಿ ಒಳ್ಳೆ ತರಕಾರಿಗಳು ಬೆಳೀತಾ ಒಳ್ಳೆ ಆದಾಯ ಗಳಿಸ್ತಾ ಇದ್ರು ಚೆನ್ನಾಗಿ. ಅಲ್ಲಿ ಯಾವುದೋ ಕೋರ್ಟ್ ಕೇಸ್ಗಳು ಸಮಸ್ಯೆಗಳು ಬಂದಿರೋದ್ರಿಂದ ಆ ಜಮೀನು ಕಳ್ಕೊಂಡ್ಬಿಡ್ತಾರೆ. ಅವರು ಮತ್ತೆ ಇನ್ನೊಂದು ಕಡೆಗೆ ಮತ್ತೆ 20 ಎಕರೆನೇ ತಗೊಂತಾರೆ. ಅಲ್ಲಿ 2ನೇ ವರ್ಷದಲ್ಲೇ ಇಷ್ಟೇ ಇಳುವರಿ, ಇಷ್ಟೇ ಆದಾಯ ಗಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಆ ಥರ ಹೊಸಬ್ರು ಈಗ ನಿಮ್ಮನ್ನ ಅಲ್ಲಿ ಆ ಜಮೀನು ಕೊಟ್ಟರೆ 20 ಎಕರೆ ನೀವು ಮಾಡಕ್ಕೆ 2ನೇ ವರ್ಷದಲ್ಲೇ ತೆಗಕ್ಕೆ ಸಾಧ್ಯನಾ? 20 ವರ್ಷ ಬೇಕು ನನಗೆ.
ಅಲ್ಲಲ್ಲ ಹೊಸಬ ಹೋದ್ರೆ ಅವ್ರ ಸ್ಪೀಡ್ಗೆ ಆಗಲ್ಲ. ಅಲ್ಲಲ್ಲ ನಾನು ಹೇಳೋದು ಅಲ್ಲಿ ವ್ಯತ್ಯಾಸ ನಿಮಗೂ ಅವ್ರಿಗೂ ಏನು ಕರೆಕ್ಟ್ ಅನುಭವ, ಆ ವಿಷಯದ ಮೇಲೆ ನಾಲೆಜ್ ನಿಮಗೆ ಎಷ್ಟು ಮಟ್ಟ ಇದೆ ಅನ್ನೋದು. ಎರಡನೇದು ಅದರದ್ದು ಆ ಅನುಭವ, ಆ ಪದ್ಧತಿ ಮೇಲೆ ನಿಮ್ಗೆ ಹಿಡಿತ ಎಷ್ಟು ಮಟ್ಟ ಇದೆ. ಎಸ್, ನೀವು ಅದು ಎಷ್ಟು ಬೇಗ ಗಳಿಸ್ತೀರೋ ಅಷ್ಟು ಬೇಗ ಸಾಧ್ಯ ಇದೆ ಅಷ್ಟೇ. ಹಾಂ, ಹಂಗೆ 2ನೇ ವರ್ಷದಲ್ಲೇ ಸಾಧ್ಯ ಆಗೈತೆ ಅನ್ನೋದಕ್ಕೆ ಅವ್ರದ್ದೇ ಉದಾಹರಣೆ. ವೆರಿ ನೈಸ್. ನೋಡಿ, ವಿದರ್ಭ ಡ್ರಾಟ್ ಇಟ್ ಹೇರಿಯಾ, ಅದು ಪಿ ಸಾಯಿನಾಥ್ ಬರ ಅಂದ್ರೆ ಎಲ್ರಿಗೂ ಇಷ್ಟ. ಅವ್ರು ಬರ್ದಿರೋದೇ ಈ ವಿದರ್ಭ ರೀಜನ್ ಬಗ್ಗೆನೆ. ಅದೇ ರೀಸನ್ ಅಲ್ಲೇ ನಾನು ಇವ್ರದ್ದು ಉದಾಹರಣೆ ನಿಮಗೆ ಕೊಡ್ತೀನಿ. ನೋಡಿ, ಅಲ್ಲೊಬ್ಬ ಇಂಥ ಸಕ್ಸಸ್ಫುಲ್ ಸಹಜ ಕೃಷಿ. ಹೌದು, ಇವರು ಕೆಮಿಕಲ್. ಹೌದು, ಬರ ಅಂದ್ರೆ ಎಲ್ರಿಗೂ ಇಷ್ಟ. ಅದೇ ಅದು ಯಾರಿಗೆ ಇಷ್ಟ ಅನ್ನೋದು ಅವರು ಸಾಯಿನಾಥ್ ಚೆನ್ನಾಗಿ ಬರ್ದಿದ್ದಾರೆ, ಸಖತ್ತಾಗಿ ಬರ್ದಿದ್ದಾರೆ. ಅದು ಯಾರ್ಯಾರು ಬರುತ್ತೆ ಅದು ಎಲ್ಲ ಹಿನ್ನೆಲೆಯಲ್ಲಿ ನಾವು ಈಗ ಆನ್ ಸ್ಟೇಜ್ ನಾಟಕನೇ ಎಲ್ಲರೂ ನಾವು ನೋಡೋದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗುತ್ತೆ, ಬ್ಯಾಕ್ ಸ್ಟೇಜ್ ವಿಷಯ ನಮ್ಮ ಪಬ್ಲಿಕ್ ಯಾರಿಗೂ ಗೊತ್ತಾಗಲ್ಲ. ಬ್ಯಾಕ್ ಸ್ಟೇಜ್ ನೋಡಕ್ ಶುರು ಮಾಡಿದ್ರೆ ವಾಸ್ತವ ಇವೆಲ್ಲವೂ ಬಯಲಾಗ್ತಾವ. ನೋಡ್ರಿ, ನೀವು ಯಾವುದೇ ರಂಗದ ಯಾವುದೇ ವಿಚಾರ ಮಾತಾಡ್ತಾರೋ ಮತ್ತೆ ನಾವು ಕೊನೆಗೆ ಈ ಬ್ಯಾಕ್ ಸ್ಟೇಜ್ ಏನ್ ನಡೀತಿದೆ ಅನ್ನೋದು ಅರ್ಥ ಆಗುತ್ತೆ. ಇದು ಆರ್ನಮೆಂಟಲ್ ಫ್ಲವರ್ಸ್, ಅಲಂಕಾರಿಕ ಗಿಡಗಳು, ಎಲಿಕೋನಿಯಾ ಅಂತ ಫ್ಯಾಮಿಲಿ. ಓಕೆ, ನಿಮ್ಗೆ ಅದು ಸೈಂಟಿಫಿಕ್ ಹೆಸರೆಲ್ಲ ಗೊತ್ತು? ಈಗ ಆಸಕ್ತಿ ಇದ್ದಾಗ ಒಂದೊಂದೇ ತಿಳ್ಕೊಂತ ಹೋಗ್ತೀವಿ. ತಾವು ಬಹುಶಃ ತುಂಬಾ ಓದ್ತೀರಿ ಅನ್ಸುತ್ತೆ? ಅವಶ್ಯ ಇಲ್ಲ, ಭಾಳ ಓದಲ್ಲ, ಭಾಳ ಕಡಿಮೆ. ಯಾಕಂದ್ರೆ ನಾವು ನಮ್ಮ ಓದೋ ಸ್ಪೀಡ್ ಭಾಳ ಸ್ಲೋ, ಹಂಗಾಗಿ ಹೆಚ್ಚಿಗೆ ಪುಸ್ತಕ ಓದಲ್ಲ, ಕಡಿಮೆ ಭಾಳ. ಕನ್ನಡ ಸಾಹಿತ್ಯ ಅದೇನು ಅಂತಿರ್ತಾರಲ್ಲ? ಅಲ್ಲಲ್ಲ, ಒಟ್ಟು ಪುಸ್ತಕ ಓದಿರೋದೇ ಕಡಿಮೆ ಪುಸ್ತಕಗಳು. ಯಾಕಂದ್ರೆ ನಾವು ಭಾಳ ನಿಧಾನಕ್ಕೆ ಓದ್ತೀವಿ. ಇವಾಗೆಲ್ಲ ನಾನು ಅಕಾಡೆಮಿಕ್ ಎಜುಕೇಷನ್ ಪೀರಿಯಡಲ್ಲೂ ಕೂಡ ಟೆಕ್ಸ್ಟ್ ಬುಕ್ಸ್ ಆಗಲಿ ಕಷ್ಟಪಟ್ಟು ಒಂದು ಪುಸ್ತಕ ಮುಗಿಸಿದ್ರೆ ಮತ್ತೆ 2ನೇ ಸಲ ತಿರುಗಿ ನೋಡ್ತಿರ್ಲಿಲ್ಲ. ಆದ್ರೆ ಒಂದ್ಸಲ ಓದಿರೋದು ಮತ್ತೆ ಮರಿತಿರ್ಲಿಲ್ಲ. ಫುಲ್ ಒಳಗಡೆ ನಿಧಾನ ಓದು, ಫುಲ್ ಚೆನ್ನಾಗಿ ಓದು, ಮತ್ತೆ ನೋಟ್ ಟಚಿಂಗ್. ಅದರದ್ದು ಕಲರ್, ವಾಸನೆ ನೋಡ್ರಿ, ಸುವಾಸನೆ ಹೆಂಗಿದೆ, ಫ್ರಾಗ್ರೆನ್ಸ್. ಸರ್, ಏನು ಶೇಪು, ಏನು ಕಲರ್ ಸರ್ ಇದು? ಈ ಥರದ್ದು ಬೇರೆ ಬೇರೆ ಅದರಲ್ಲೇ ವೆರೈಟಿಗಳಿದಾವೆ ಎಲಿಕೋನಿಯಾ ಫ್ಯಾಮಿಲಿಯಲ್ಲಿ. ಎಲಿಕೋನಿಯಾ, ಇದ್ರದ್ದು ವಿಶೇಷ ಏನಂತಂದ್ರೆ, ನಾವು ಅದು ಹೂ ಕೊಯ್ದು ಮನೆಯಲ್ಲಿ ನೀರಿನಲ್ಲಿ ವ್ಯಾಸ್ನಲ್ಲಿ ಇಟ್ಟರೆ 15-20 ದಿವಸ ಫ್ರೆಶ್ ಆಗಿರ್ತಾವೆ. ವಾವ್, ಡೈಲಿ ಹೂವು ತರಬೇಕು ಅಂತಿಲ್ಲ. ಈಗ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸ್, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲೆಲ್ಲ ಇಂಥ ಉಪಯೋಗಿಸ್ತಿರ್ತಾರೆ. ಈಗ ಮೊನ್ನೆ ಅಯೋಧ್ಯೆ ದೇವಸ್ಥಾನ ಅಲಂಕಾರ ಮಾಡೋಕ್ಕೂ ಈ ಥರದ್ದು ಹೂಗಳೆಲ್ಲ ಅಲ್ಲಿ ಉಪಯೋಗಿಸಿದ್ರು, ಎಲಿಕೋನಿಯಾ ಫ್ಯಾಮಿಲಿ ಹೂವು. ಬಿಕಾಸ್ ಸೇವಂತಿಗೆ ಒಂದಿನ ಕೊಣಗೋಗುತ್ತೆ. ಇವು ಬೇಗ ಬಾಡಲ್ಲ, ಅಂದ್ರೆ ತುಂಬಾ ಕಮರ್ಷಿಯಲ್ ವ್ಯಾಲ್ಯೂ ಇರುವಂತವೆ. ಹೌದೌದು, ಮಾರ್ಕೆಟ್ ಆಗ್ತವೆ. ಓಕೆ, ಅಲ್ಲ, ಮಾರ್ಕೆಟ್ ಆಗೋದು, ಮಾರಾಟ ಮಾಡೋದು ಅದು ಎಲ್ಲರಿಗೂ ಗೊತ್ತಿರೋದೆ. ಅದೇನು ಬಾರಿ ನಾವು ಒತ್ತಿದೆ ಹೇಳೋ ಅವಶ್ಯಕತೆ ಇಲ್ಲ. ಮೊದಲು ಆ ಥರದ್ದು ಎಲ್ಲ ನಮಗೆ ಅವಶ್ಯಕತೆ ಇಲ್ವಾ, ನಾವು ಅನುಭವಿಸ್ಲಿಕ್ಕೆ ಬೇಡವಾ? ಫಸ್ಟ್ ಅದು ಪ್ರತಿಯೊಂದು ನಾವು ಅನುಭವಿಸೋಣ. ಹಂಗೆ ನಮಗೆ ಏನೇನು ಬಯಕೆ ಅವಶ್ಯಕತೆಗಳು ಅಷ್ಟೇ ಅಲ್ಲ, ಬಯಕೆಗಳು ಕೂಡ ನಮ್ಮ ಜಮೀನಿಂದ ಪೂರೈಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಅವಶ್ಯಕತೆಗಳು ಎಲ್ಲವೂ ಇಲ್ಲಿಂದ ಸಾಧ್ಯನಾ ಅನ್ನೋದು ನಿಮ್ ಪ್ರಶ್ನೆ, ಎಲ್ಲ ರೈತರದ್ದು. 100% ಹೆಂಗ್ ಬರುತ್ತೆ? ಬರೀ ಅವಶ್ಯಕತೆಗಳಲ್ಲ, ನಮ್ಮ ಬಯಕೆಗಳು ಕೂಡ ನಮ್ಮ ಜಮೀನು ತೀರ್ಸ್ತತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಕರೆಕ್ಟ್. ಅವಶ್ಯಕತೆ ಅಂದ್ರೆ ಬೇಸಿಕ್ ನೀಡ್ಸ್, ಬಯಕೆಗಳು ಅಂದ್ರೆ ನಮ್ಮ ಲಕ್ಸುರಿ ನೀಡ್ಸ್. ಉದಾಹರಣೆಗೆ ಒಳ್ಳೆ ಹೂವು ನೋಡಿ ಖುಷಿ ಪಡೋಣ, ಅದು ಇದೆ. ತೆಂಗಿನಕಾಯಿ ಬೇಕು ಡೈಲಿ ಚಟ್ನಿಗೆ, ಅದು ಇದೆ. ಸ್ವಿಮ್ಮಿಂಗ್ ಪೂಲ್, ಈ ತರದ್ದು ಗಾರ್ಡನ್ ಸವಲತ್ತುಗಳು, ಪ್ರಿವಿಲೇಜಸ್ ಕೂಡ ಅದು ರೈತರಿಗೆ ಮಾತ್ರ ಸಾಧ್ಯ ಆಗಿರೋ. ಅದು ವಿಷಮುಕ್ತವಾಗಿ ಬೆಳೆದ್ರೆ ಈ ತರ ಇವೆಲ್ಲ ಸಾಧ್ಯ ಇದೆ. ದುಡ್ಡಿಂದನೂ ಸಾಧ್ಯ ಇಲ್ಲದ ಸವಲತ್ತುಗಳು ಇವೆಲ್ಲ. ಈಗ ನೀವು ನೀರು ಕಟ್ಟಿದ್ದೀರಾ ಅಥವಾ ನೀರು ತಂದಾನೆ ಇರೋದು ಏನದು? ಇಲ್ಲ, ಕಾಲೇವು ನೀರು ಕಟ್ಟಿರೋದು. ರಾತ್ರಿ ಹೊತ್ತು ಈಗ ಬಿಡ್ತೀವಲ್ಲ, ನೋಡ್ಕೊಳಕ್ ನಿರ್ವಹಣೆ ಮಾಡ್ಲಿಕ್ಕೆ ಸರಿಯಾಗಿ ಆಗಲ್ಲ, ಹೆಚ್ಚಿಗೆ ಆಗಿ ಅಲ್ಲಿ ಹೋಗಿದೆ. ಈಗ ಅದೆಲ್ಲ ಕಡೆಗೆ ಹೋಗಂಗ್ ಮಾಡಿದ್ವಿ. ಆಮೇಲೆ ಈಗ ನೀವು ಅಂದ್ರಲ್ಲ, ಇಷ್ಟು ತೋಟಕ್ಕೆ ನೀವು ನೀರು ಕಟ್ತೀರಾ, ನೀರು ಬಿಡ್ತೀರಾ, ಬಿಡಲ್ವಾ? ಚಾನಲ್ ನೀರು ಬಂದಾಗ ಬೇಸಿಗೆಯಲ್ಲಿ ಬಿಡ್ತಾ ಇರ್ತೀವಿ. ಬಿಡ್ತೀರಿ? ಸೊ ಅದಕ್ಕೆ ವ್ಯವಸ್ಥೆ ಇದೆ? ಅದೇ ಇದೆ ಟ್ರಂಚ್. ಈ ಟ್ರಂಚ್ ಇದೇನು ಇದೆ, ಇಷ್ಟರಲ್ಲಿ ನೀರು ಅಲ್ಲಿಂದ ಈ ಕಡೆಗೆ ನೀರು ಹರಿದ್ರೆ ಅಲ್ಲಿಗೆ ಇರಿಗೇಷನ್ ಮುಗ್ದಂಗ. ಇಡೀ ಈಗ ನಮ್ಮ ಸುತ್ತಮುತ್ತಲು ಇರೋ ರೈತರೆಲ್ಲ ಭತ್ತದ ಗದ್ದೆಯಲ್ಲಿ ನೀರು ನಿಲ್ಸಿದಂಗೆ ತೋಟಗಳಲ್ಲೂ ನಿಲ್ಲಿಸ್ತಾರೆ, ಫ್ಲಡ್ ಇರಿಗೇಷನ್ ಮಾಡ್ತಾರೆ. ನಾವು ಫ್ಲಡ್ ಇರಿಗೇಷನ್ ಮಾಡೋದು ಬಿಟ್ಟೆ ಈಗ ಒಂದು 20 ವರ್ಷ ಆಯ್ತು. ಬರೀ ಟ್ರಂಚಲ್ಲಿ ನೀರು ಹೋದ್ರೆ ಅಲ್ಲಿಗೆ ಮುಗಿತು. ಅಂದ್ರೆ ಸರ್, ಉದಾಹರಣೆಗೆ ಅಲ್ಲೆಲ್ಲ ಮಧ್ಯದಲ್ಲಿ ಒಂದು ಮರ ಇದೆ, ಅದಕ್ಕೆ ಹೋಗಿ ನೀರು ಬಿಡಲ್ಲ ನೀವು? ಅಂದ್ರೆ ಈಗ ಸಾಲಿನಲ್ಲಿ ಹಾಕಿದಾಗ ಒಂದು ಸಾಲು ಬಿಟ್ಟು ಒಂದು ಸಾಲು ಈ ತರ ಟ್ರಂಚಸ್ ಮಾಡ್ಕೊಂಡು ಅದ್ರಲ್ಲಿ ನೀರು ಕೊಟ್ರೆ ಸಾಕು. ಈಗ ಹಿಂಗೆ ಸಾಲುಗಳು 4 ಸಾಲು ಇರ್ತಾವಲ್ಲ, ಈಗ ಇಲ್ಲೊಂದು ಟ್ರಂಚ್ ತೆಗೆದ್ರೆ ಇಲ್ಲಿ ಅವಶ್ಯಕತೆ ಇಲ್ಲ, ಮತ್ತೆ ಇನ್ನೊಂದು ಸಾಲು ಬಿಟ್ಟು ಸಾಲು ಟ್ರಂಚಸ್ ತೆಗೆಯೋದು. ಗಿಡಕ್ಕೆ ಹೋಗಿ ಬಿಡ್ಬೇಕು ಅಂತಿಲ್ಲ? ಇಲ್ಲ,
ಇದು ಒಂದು. ಎರಡನೇದು, ಈಗ ಹೊಸದಾಗಿ ಸಣ್ಣದ ಏನಾದ್ರು ಸಸಿ ಹಾಕಿರ್ತೀವಿ, ಅದಕ್ಕೆ ಇಲ್ಲಿಂದ ತೆಗೆದು ನೀರು ಅಲ್ಲಿಗೆ ಬಕೆಟ್ ಕೊಡಪನ ತಗೊಂಡು ಕೂರ್ಗ್ ಕಿತ್ಲೆ. ಕೂರ್ ಕಿತ್ತಲೆ ಬಹಳ ರೇರ್. ಈಗ ಹೊರಗಡೆ ಮಾರ್ಕೆಟಲ್ಲಂತೂ ಈ ಹಣ್ಣು ಸಿಗಲ್ಲ. ಮಾರ್ಕೆಟ್ ಸಿಗ್ತಾ ಕಿತ್ಲೆ ಹಣ್ಣು ಅದು ನಾಗ್ಪುರ್ ಕಡೆಯಿಂದ ಬರೋದು ಕಿತ್ಲೆ. ನಾಗ್ಪುರ ಕಿತ್ತಲೆ. ಓಕೆ. ಆ ವೆರೈಟಿ ಬೇರೆ, ಈ ವೆರೈಟಿ ಬೇರೆ. ಶರಪಂಜರ ಪಿಕ್ಚರ್ ಸುರಿತಾ ಇರ್ತಾರಲ್ಲ ಹಾಡಲ್ಲಿ, ಇದು ವೆರಿ ನೈಸ್. ಈ ತರದ ಅಪರೂಪವಾದ ಹಣ್ಣು ಎಲ್ಲ ನಾವು ರುಚಿ ನೋಡ್ಲಿಕ್ಕೆ ಅನುಕೂಲ. ಆಫ್ ಕೋರ್ಸ್ ಇಂಥವೆಲ್ಲ ಅದು ಏನು ಚೆನ್ನಾಗಿರೋವು ಒಳ್ಳೆ ಅನ್ನೋದು ಏನಿದೆ ಅವು ಎಲ್ಲವೂ ನಾವು ಪಡಿತೀವಿ. ಎಲ್ಲ ಈಗ ನಾವೇನು ಎಲ್ಲ ಬಿಟ್ಟು ತ್ಯಾಗ ಮಾಡಿ ಈ ಥರದ್ದು ಜೀವನ ಅಲ್ಲ, ಎಲ್ಲಾ ಥರದ್ದು ಸವಲತ್ತುಗಳು ಪಡೆದು ಮಜಾ ಮಾಡ್ಕೊಂತ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಜೀವನ ಮಾಡಕತ್ತೀವಿ. ರೈತರು ಈ ತರ ಜೀವನ ಹಿಂಗಿರ್ಬೇಕು. ರೈತರಂದ್ರೆ ಬರೀ ಕತ್ತೆ ದುಡ್ದಂಗೆ ಕಷ್ಟಪಟ್ಟು ದುಡಿಮೆ ಮಾಡೋದು, ಎಲ್ಲ ಸಮಸ್ಯೆಗಳು ಅನುಭವಿಸೋದು ಇದಲ್ಲ. ಇದು ಆಗ್ಬಾರ್ದು ರೈತರದ್ದು. ಇದು ಇಲ್ಲಿ ಸಹಜ ಕೃಷಿಯಿಂದ ಸಾಧ್ಯ ಇದೆ. ಬಟ್ ಯಾರಾಗ್ಲಿ ಮನ್ಸು ಮಾಡೋದಕ್ಕೆ ಬದುಕೋದು ಆರಾಮಾಗಿ. ಒಬ್ಬನಿಗೊಂದು ವರ್ಷ ಲೇಟ್ ಆಗ್ಬೋದು, ಒಬ್ಬನಿಗೊಂದು ವರ್ಷ ಬೇಗ ಆಗ್ಬೋದು. ಅದು ಅವ್ರ ತಿಳುವಳಿಕೆ. ಬರೀ ಈ ಪದ್ಧತಿಗೆಲ್ಲ ರಾಸಾಯನಿಕ ಕೃಷಿನೂ ಮಾಡಬೇಕಾರೆ ಹೊಸಬ್ರು ಬಂದು ಮೊದಲನೇ ಬೆಳೆನ ಚೆನ್ನಾಗಿ ಬೆಳೆದ್ಬಿಡ್ತಾರ, ಅಲ್ಲೂ ಟೈಮ್ ಬೇಕು. ಒಬ್ಬೊಬ್ರು ಏನೋ ಬೇಗ ಅರ್ಥ ಮಾಡ್ಕೊಂಡು ಬೇಗ ಚೆನ್ನಾಗಿ ಬೆಳೆಯೋಕ್ಕೂ ಸಾಧ್ಯ ಇದೆ. ಕೆಲವರು 10 ಬೆಳೆ ಬೆಳೆದ್ರು ಇನ್ನೂ ಸರಿಯಾಗಿ ಬೆಳೆಯಕ್ಕೆ ಸಾಧ್ಯ ಆಗಲ್ಲ. ಅದು ಅಲ್ಲಿ ರಾಸಾಯನಿಕ ಕೃಷಿಯಲ್ಲೂ ಇದೆ. ಬರೀ ಇದಕ್ಕಷ್ಟೇ ಸಮಯ ಹೆಚ್ಚಿಗೆ ಬೇಕು, ಇವೆಲ್ಲ ತಪ್ಪು ತಿಳುವಳಿಕೆ. ನಿಜ ಇಲ್ಲ. ಮತ್ತೆ ತುಂಬಾ ಖರ್ಚು ಅಂತಾರಲ್ಲ ಸರ್, ಸಹಜ ಕೃಷಿ ಇತ್ಯಾದಿ ಎಲ್ಲ ಅದು ಎಲ್ಲ ರಾಸಾಯನಿಕ ಕೃಷಿಗೆ ಖರ್ಚು ಜಾಸ್ತಿ ಅಲ್ವಾ? ಇದಕ್ಕೆ ಇಲ್ಲಿ ನಮ್ಮ ಏನಿದೆ ಖರ್ಚು, ಬಟ್ ಇಳುವರಿಗೆ ಏನು ಮೋಸ ಇಲ್ಲ. ಇದು ಕಾಣ್ತಿದ್ದಲ್ಲ, ಎಲ್ಲ ಗಿಡಗಳು ಹೇಳ್ತಿದ್ದಾವೆ. ಈಗ ನಾನು ಅದನ್ನ ಹೆಚ್ಚು ಮಾಡಿ ಹೇಳೋದು, ಈ ತರ ಗಿಡಗಳು ಹೇಳ್ತಾವಲ್ಲ ಅವು ಹೆಂಗಿದಾವು, ಅವು ಅದಕ್ಕೇನಾದ್ರು ಸಮಸ್ಯೆ ಆಗೈತೋ, ಇಳುವರಿ ಕಡಿಮೆ ಐತೋ, ಹೆಂಗಿದಾವ ಗಿಡ ಮರಗಳು ಹೇಳ್ತಿದ್ದಾವೆ. ಓಕೆ. ಈಗ ನಾನು ಬಾಯಲ್ಲಿ ಹೇಳ್ಬಿಟ್ರೆ ಅದನ್ನ ಹೆಂಗಾದ್ರೂ ಮ್ಯಾನಿಪುಲೇಟ್ ಮಾಡಿ ಹೇಳ್ಬೋದು. ಈಗ ಮೀಡಿಯಾದಲ್ಲೆಲ್ಲ ಬರ್ತಾವಲ್ಲ ಸ್ಟ್ಯಾಟಿಸ್ಟಿಕ್ಸ್, ಹೌದು, ಇಷ್ಟು ಸೊನ್ನೆಗಳು, ಹೌದು, ಅದೆಲ್ಲ ಬರೀ ಮ್ಯಾನಿಪುಲೇಟೆಡ್ ಸ್ಟ್ಯಾಟಿಸ್ಟಿಕ್ಸ್. ಗಿಡ ಹೇಳೋದು ಒರಿಜಿನಲ್. ಅದಕ್ಕೆ ನಾನು ಯಾವ ಬಾಯ್ ಬಿಟ್ಟು ನಾನು ಈ ಫಿಗರ್ಸ್ ಎಲ್ಲ ಹೇಳಲ್ಲ, ಯಾವಾಗ ಯಾರಿಗೂ ಹೇಳಲ್ಲ. ಮೋಸ ಮಾಡೋದೇ ಅದು ಉಪಯೋಗ ಬಿಟ್ರೆ ಅದರಿಂದ ಅನುಕೂಲತೆ ಯಾರಿಗೂ ಇಲ್ಲ. ಅದರಿಂದ ಯಾರಿಗೂ ಅನುಕೂಲ ಇದೆ? ಅವ್ರನ್ನ ನೋಡೋರ್ಗೆಲ್ಲರಿಗೂ ಮೋಸ ಮಾಡಿ ಅವ್ರನ್ನ ದಿಕ್ ತಪ್ಪಿಸಿ ಇವನ್ನೆಲ್ಲ ಮಾಡಂಗೆ ಮಾಡಬಹುದು. ಸೊ ಈ ತರ ಟ್ರೆಂಚ್ ತೆಗೆದ್ರೆ ಸಾಕು ಸರ್, ನೀರು ಅವಕ್ಕೆಲ್ಲ ತಗೊಳುತ್ತೆ. ಉದಾಹರಣೆಗೆ ಎಲ್ಲಿವರೆಗೂ ಆ ತೆಂಗಿನ ಮರದವರೆಗೂ ಆಗುತ್ತಾ? ಅಲ್ಲಿವರೆಗೂ ಇಷ್ಟೇ ಸಾಕು. ಆ ತೆಂಗಿನ ಮರ ನಂತರ ಮತ್ತಲ್ಲಿ ಟ್ರೆಂಚ್. ಸೊ ಅದು ಸಾಧ್ಯ ಈ ಕಡೆಯಿಂದ ತಗೊಳುತ್ತೆ, ಆ ಕಡೆಯಿಂದ ತಗೊಳುತ್ತೆ. ಅದ್ರ ಬೇರೆ ಹೆಂಗ್ ಆಡ್ಕೊಂಡಿರ್ತಾವ, ತೇವಾಂಶ ಹುಡ್ಕೊಂಡು ಆಡ್ಕೊಂತಾವಲ್ಲ, ಅದ್ರ ಮೇಲೆ ಅವು. ಈಗ ಈಗ ಇಲ್ಲೇ ನೋಡ್ರಿ, ಇದು ನಿಂಬೆ ಗಿಡ ಹಾಕಿದೀವಿ. ಈಗ ಹೊಸದಾಗಿ ಹಾಕಿದಾಗ ಒಂದ್ ಸ್ವಲ್ಪ ನೀರು ಹಾಕ್ತಿವಿ, ಈಗ ಅದು ಎತ್ತರ ಬೆಳೆದಿದಲ್ಲ, ಅದ್ರ ಬೇರೆ ಆಡ್ಕೊಂಡಿರ್ತವೆ, ಅದ್ರ ಅವಶ್ಯಕತೆ ಇಲ್ಲ. 6 ಅಡಿ ದೂರನು ಬೇರೆ ಆಡ್ಕೊಂಡು ತೇವಾಂಶ ತಗೊಂತತೆ. ಹೆಂಗಿದೆ ವಾಸನೆ? ಸಕ್ಕತ್ತಾಗಿದೆ. ಏನ್ ಕಲರ್ ಸರ್? ಸಹಜವಾಗಿ ಹಣ್ಣಾಗ ತಾನೇ ಉದುರಿಸಿದೆ. ಹೌದು, ವಾಕ್ ಬಂದಾಗ ತಗೊಂಡ್ ಹೋಗ್ತೀರಾ? ಉದುರಿರೋವೇ ತಗೋಬೇಕು. ಹಸಿರು ಕೊಯ್ಕೊಂಡು ತಿನ್ನೋದ್ರಲ್ಲೂ ಅರ್ಥ ಇಲ್ಲ. ಈ ತರ ಉದುರಿರೋವೇ ತಗೊಂಡ್ರೆ ಅದರಲ್ಲಿ ರಸಭರಿತವಾಗಿ ಪೂರ್ತಿ ಪಕ್ವಾಗಿರುತ್ತೆ. ಅದು ತಗೋ ಅಂತ ಕೊಡ್ತಾ ಇದೆ, ನೀನ್ ತಗೋ ಅಂತ ನಾವೇನ್ ಮಾಡ್ತಾ ಇದೀವಿ, ಅದು ಕೊಡಕ್ ಮುಂಚೆ ಕಿತ್ಕೋತಾ ಇದೀವಿ. ಅದು ಸರಿಯಾಗಿ ಪಕ್ವಾಗಿರಲ್ಲ, ರಸನೂ ಕಡಿಮೆ ಬರುತ್ತೆ. ಅದೆಲ್ಲ ಮಾರಾಟದ ಅನುಕೂಲತೆಗಾಗಿ ಅವ್ರು ಮಾಡೋದು. ಎಲ್ಲ ಹಸಿರುವೆ ಹರ್ಕೊಂಡು ಹೋಗಿ ಅವರು, ಅದು ನಿಂಬೆ ಹಣ್ಣಾದ್ರೆ ಎಲ್ಲ ಮೆತ್ತಗೆ ಆಗ್ತವೆ, ಹಾಳಾಗ್ತವೆ, ಲಾಸ್ ಆಗುತ್ತೆ ಅಂತಂದು ಅವರು ಈ ತರ ಹಸಿರು ಇನ್ನೂ ಸರಿಯಾಗಿ ಪಕ್ವಾಗ್ಲಿಲ್ದು ಅರ್ಧ ಪಕ್ವಾಗಿರೋವೆ, ಸಣ್ಣ ಸೈಜು ಪೂರ್ತಿ ಬೆಳೆದಿರಲ್ಲ. ಈಗ ಒಂದ್ಸಲ ಹೋದ್ರೆ ಪೂರ್ತಿ ನಿಂಬೆ ಗಿಡದೆಲ್ಲ ಹರ್ಕೊಂಡು ಎಲ್ಲ ಸೈಜು ಮಾರಾಟ ಮಾಡ್ಬಿಡೋದು. ಈ ತರ ಮಾಡಾಕತ್ತಾರೆ. ಇದು ಔಷಧಿ ಸಸಿಗಳಿದಾವೆ. ಅದು ಇನ್ಸುಲಿನ್ ಗಿಡ. ಈ ಇನ್ಸುಲಿನ್ ಗಿಡ ಶುಗರ್ ಲೆವೆಲ್ ಎಲ್ಲ ಕಂಟ್ರೋಲ್ ಅಲ್ಲಿ ಇಡ್ತತೆ. ಇದು ನೋಡ್ರಿ ನಿತ್ಯ ಪುಷ್ಪ. ಈಗ ಎಲ್ಲರಿಗೂ ಸಾಮಾನ್ಯ ಎಲ್ಲರೂ ನೋಡಿರ್ತಾರೆ, ಎಲ್ಲ ಮನೆಗಳ ಹತ್ರ ಇರ್ತಾವೆ. ಅವರೆಲ್ಲ ಭಾಳ ಅಂದ್ರೆ ಹೂವು ಪೂಜೆಗೆ ಉಪಯೋಗಿಸ್ತಾರೆ. ಆಮೇಲೆ ತುಳಸಿ ಗಿಡ ಇರ್ಬೋದು, ಅದು ಕೂಡ ಪೂಜೆಗೆ ಉಪಯೋಗಿಸ್ತಾರೆ. ಆದ್ರೆ ಎಲ್ಲರ ಮನೆ ಹತ್ರ ಸಾಮಾನ್ಯವಾಗಿ ಇರೋಂಥ ಸಸಿಗಳು. ಅವ್ರಿಗೆ ಅದ್ರದ್ದು ಪರ್ಪಸ್ ಏನು ಅಂದ್ರೆ ಬರೀ ಪೂಜೆಗೆ, ಅದ್ರ ಮುಂದೆ ಏನು ಗೊತ್ತಿಲ್ಲ. ನಮ್ಮ ಹಿರಿಯರು ಪೂಜೆ, ದೇವರು ಪೂಜೆ ಹೆಸರು ಮೇಲೆ ಇಟ್ರೆ ನಾವು ಎಲ್ಲರೂ ಅದನ್ನ ಫಾಲೋ ಆಗ್ತೀವಿ, ನಾವೆಲ್ಲ ಬೆಳಿತೀವಿ ಅನ್ನೋ ಸಲುವಾಗಿ ಆ ಕಾರಣ ಕೊಟ್ರು. ಅದು ಒಂದೇ ನಾವು ತಲೆಯಲ್ಲಿ ಇಟ್ಕೊಂಡಿವಿ, ಅದ್ರ ಉಪಯೋಗ ಮರ್ತು ಬಿಟ್ಟಿವಿ. ಈಗ ಅದು ತುಳಸಿ ಗಿಡ ಒಂದಿದ್ರೆ ಅದ್ರ ಸುತ್ತಮುತ್ತಲು ಒಂದಿಷ್ಟು ಜಾಗ ಎಲ್ಲ ಅಲ್ಲಿ ವೈರಸ್ ಯಾವ್ದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಂಟಿ ವೈರಸ್ ಅದು, ಪ್ಯೂರಿಫೈಯರ್ ಅದು.
ಅದು ಅಷ್ಟೇ ಅಲ್ಲದೆ ಭಾಳಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನಾವು ಔಷಧಿಯಾಗಿ ಬಳಕೆ ಮಾಡ್ಬೋದು ತುಳಸಿ ಗಿಡ. ಆಮೇಲೆ ಇದು ಅಷ್ಟೇ ನಿತ್ಯ ಪುಷ್ಪ, ಇದು ದಿವ್ಯ ಔಷಧಿ ಕ್ಯಾನ್ಸರ್ ಕಾಯಿಲೆಗೆ. ಹೌದು. ಅದರದ್ದು ಈ ಥರದ್ದು ಉಪಯೋಗಗಳು ನಾವು ಬಿಟ್ಬಿಟ್ಟು ಬರೇ ಪೂಜೆ ದೇವ್ರ ಹೆಸರು ಮೇಲೆ ನಾವು ಮುಂದುವರೆಯಾಗತ್ತೀವಿ ಅಷ್ಟೇ. ಬಟ್ ನಮ್ಮ ಆದರೆ ಅವ್ರ ಹಿರಿಯರು ಯಾಕೆ ಹೇಳಾರ ಅಂದ್ರೆ ಅದ್ರ ಹಿಂದೆ ಇಷ್ಟೆಲ್ಲ ಉಪಯೋಗ ಇದೆ, ಅವ್ರಿಗೆಲ್ಲ ಇದು ಗೊತ್ತಿತ್ತು. ಹಿಪ್ಲಿ ಇದು ಔಷಧಿ ಗಿಡ, ಹಿಪ್ಲಿ ಅಂತಾರೆ. ಹಿಪ್ಲಿ. ಇದು ಕಾಡು ಬಸಳೆ, ಬಸಳೆ ಸೊಪ್ಪು, ಕಾಡು ಬಸಳೆ. ಈ ಕಿಡ್ನಿ ಸ್ಟೋನ್ ಸಮಸ್ಯೆಗೆ ಒಳ್ಳೆ ಪರಿಹಾರ ಮೆಡಿಸಿನ್. ಒಂದು 15 ದಿವಸದಲ್ಲಿ ನಿಮ್ದು ಎಷ್ಟೇ ಸೈಜ್ ಇದ್ರೂ ಕರ್ಗೋಕತ್ತೆ. ಇದು ಸೊಪ್ಪು ತಾನೇ ಹುಟ್ಟು ಬಂದಿರೋದು. ಏನು ಸೊಪ್ಪು ಸರ್ ಇದು? ಕಿತ್ಕೊಂಡು ಬಾಯಲ್ಲಿ ಹಾಕ್ಕೊಳ್ರಿ ಮತ್ತೆ. ತಿನ್ನಲ ಸರ್? ಸಖತ್ತಾಗಿದೆ ಸರ್. ಈ ಹುಳಿ ಸೊಪ್ಪು ಅಥವಾ ಮಜ್ಜಿಗೆ ಸೊಪ್ಪು ಅಂತ ಕರೀತಾರೆ. ಈ ಥರ ಸಹಜವಾಗಿ ಬೋನಸ್ ಆಗಿ ತಾನೇ ಬರೋಂಥ ಸೊಪ್ಪುಗಳು ಅಲ್ಲಿ ನಾವು ಬಳಕೆ ಮಾಡೋಕೆ ಯಾವುದು ಬಳಕೆ ಮಾಡ್ಬೋದು, ಯಾವುದು ಬಳಕೆ ಮಾಡಬಾರ್ದು ಅನ್ನೋದು ಅದರ ಜ್ಞಾನ ಇವತ್ತು ಕಳ್ಕೊಂಡ್ಬಿಟ್ಟಿವಿ. ನಮ್ಮ ಹಿರಿಯರಿಗೆಲ್ಲ ಗೊತ್ತಿತ್ತು. ಒಂದು 100 ಥರದ ಸೊಪ್ಪುಗಳು ಗುರುತಿಸೋಂಥ ಜ್ಞಾನ ಇರೋಂಥ ಹಿರಿಯರು ವ್ಯಕ್ತಿಗಳೆಲ್ಲ ಇದ್ದರು. ಇವತ್ತು ನಾವೆಲ್ಲ ಮರೆತು ಬಿಟ್ಟಿವಿ. ಅದೇನು ಮಾರಾಟಕ್ಕೆ ಬರುತ್ತೆ, ಒಂದು 4-5 ಥರದ ಸೊಪ್ಪುಗಳು ಅವೇ ನಾವು ಕೊಂಡ್ಕೊಳ್ಳೋದು. ದುಡ್ಡು ಕೊಟ್ಟು ಕೊಂಡ್ಕೊಂಡ್ರೆ ಸೊಪ್ಪು. ಭಾಳ ಮಟ್ಟ ಸೊಪ್ಪುಗಳೆಲ್ಲ ಎಲ್ಲಿ ಬೆಳೆಸ್ತಿದ್ದಾರೆ? ಅರ್ಬನ್ ಸಿಟಿ ಡ್ರೈನೇಜ್ ನೀರಿನಲ್ಲಿ ಬೆಳೆಸ್ತಾ ಇದ್ದಾರೆ. ಆ ಡ್ರೈನೇಜ್ ನೀರಿನಲ್ಲಿ ಬೆಳೆಯೋಂಥ ಸೊಪ್ಪುಗಳು ಎಲ್ಲರೂ ಈಗ ಬರೀ ಸಿಟಿಯಿಂದ ಹಳ್ಳಿಗೆ ಮಾರಾಟಕ್ಕೆ ಬರಕತ್ತಾವು. ಹಳ್ಳಿಗೆ ಬರ್ತವೆ. ಅದು ಪರಿಸ್ಥಿತಿ. ಹಳ್ಳಿಯವರು ಸೊಪ್ಪು ಬೆಳೆಯೋದು ಬಿಟ್ರು, ಬೆಳೆಯೋದು ಬಿಟ್ಟರು. ಇನ್ನು ಈ ಥರ ಸಹಜವಾಗಿ ಬೆಳೆಯೋದು ಗುರುತಿಸೋದು ಗೊತ್ತಿಲ್ಲ ಇವತ್ತು. ಆ ಡ್ರೈನೇಜ್ ನೀರಿನಲ್ಲಿ ಬೆಳೆದಿರೋದು ಟಾಕ್ಸಿಕ್ ಮೆಟೀರಿಯಲ್ ಎಲ್ಲ ಇರೋಂಥ ನೀರಿನಲ್ಲಿ ಬೆಳೆದಿರೋಂಥ ಸೊಪ್ಪುಗಳು ನಾವು ಬಳಸ್ತಾ ಇದೀವಿ, ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು. ದಷ್ಟಪುಷ್ಟವಾಗಿ ಹಿಂಗೆಲ್ಲ ಕಲರ್ ಕಾಣುತ್ತೆ, ತಿಂತಾ ಇರ್ತಾರೆ. ಆ ಥರ ದಷ್ಟಪುಷ್ಟ ನೋಡೋಕೆ ಅಂತಂದು ಏನು ತಪ್ಪು ತಿಳುವಳಿಕೆ. ಈಗ ನೀವೆಲ್ಲ ಸೂಪರ್ ಮಾರ್ಕೆಟಲ್ಲಿ ತರಕಾರಿ ಸೊಪ್ಪುಗಳೆಲ್ಲ ನೋಡ್ರಿ, ಶೈನಿಂಗು, ಬಣ್ಣಗಳು, ಅದು ನೋಡಕ್ಕೆ ಒಬ್ಬೊಬ್ಬ ಎಷ್ಟು ಚೆನ್ನಾಗಿ ಬೆಳೆದೈತೆ ಅಂತ ಅನ್ಬೇಕು. ಬರೀ ಲುಕ್ಸ್ ನೋಡೋಕ್ಕಷ್ಟೇ. ಆದರೆ ಅವು ನೀವು ಬಳಕೆ ಮಾಡಿದ್ರೆ ಅದರಲ್ಲಿರೋ ಅಂಥ ಸ್ವಾದನೇ ಏನೂ ಇರಲ್ಲ. ಈಗ ಟೊಮೊಟೊ ಹಣ್ಣು ಯಾಕೆ ಬಳಸ್ತಾರೆ? ಹುಳಿ ಸಲುವಾಗಿ. ಹುಳಿ ಇಲ್ಲದ ಟೊಮೊಟೊ ಅಲ್ಲಿ ಸಿಗ್ತತೆ. ನೀವು ನೋಡ್ರಿ, ಟೊಮೊಟೊ ಇರೋದೇ. ಮೆಣಸಿನ್ಕಾಯಿ ಒಳ್ಳೆ ಪಳ ಚೆನ್ನಾಗಿರ್ತತೆ, ಖಾರನೇ ಇರಲ್ಲ. ಬಟ್ ಮೆಣಸಿನ್ಕಾಯಿ ಕೆಲಸ ಇರೋದೇ ಖಾರ ಕೊಡೋಕ್ಕೆ. ಈ ಎಲ್ಲ ತರಕಾರಿಗಳು ಸೂಪರ್ ಮಾರ್ಕೆಟಲ್ಲಿ ಸಿಗೋ ಬರೀ ಇಂಥವೇ. ಈಗ ನಿಮ್ಮ ಹೊರಗಡೆ ಸಣ್ಣ ಅಂಗಡಿಯಲ್ಲಿ ಅಥವಾ ಫುಟ್ಪಾತ್ ಮೇಲೆ ಇಟ್ಕೊಂಡು ಮಾರ್ಕೆಟಲ್ಲಿ ಮಾರಾಟ ಮಾಡೋರು ಅವ್ರದ್ದು ರಾಸಾಯನಿಕ ಕೃಷಿಯಲ್ಲೇ ಬೆಳೆದಿರಲಿ, ಅವು ಸ್ವಲ್ಪ ರುಚಿಯಾದ್ರೂ ಇರ್ತವೆ. ಈ ಸೂಪರ್ ಮಾರ್ಕೆಟಲ್ಲಿ ರುಚಿನೇ ಇರಲ್ಲ. ಆಮೇಲೆ ಈಗ ಕಂಪ್ಲೀಟಾಗಿ ಅವು ನೀನು ವಿಷಮುಕ್ತವಾಗಿ ಬೆಳೆದ್ರೆ ಅದ್ರ ಸ್ವಾದ ರುಚಿನೇ ಬೇರೆ. ಈಗ ನಮ್ಮ ಥರ ವಿಷಮುಕ್ತವಾಗಿ ಬೆಳೆದಿರೋದಕ್ಕೂ ಮಾರ್ಕೆಟಲ್ಲಿ ಸಿಗೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ, ಆ ಮಾರ್ಕೆಟಲ್ಲಿ ಸಿಗೋದಕ್ಕೂ ಸೂಪರ್ ಮಾರ್ಕೆಟಲ್ಲಿ ಸಿಗೋದಕ್ಕೂ ಇನ್ನೂ ಅಷ್ಟು ವ್ಯತ್ಯಾಸ ಇದೆ. ಈ ಉದಾಹರಣೆಗೆ ಮನೆ ಹತ್ರ ಬರೋ ತಳ್ಳಗಾಡಿ ಹತ್ರ ಇರೋ ಬೇರೆ, ಸೂಪರ್ ಮಾರ್ಕೆಟ್ ಇರೋದು ಬೇರೆ. ನಾವು ತಳ್ಳಗಾಡಿನ ದೂರ ತಳ್ತೀವಿ, ಸೂಪರ್ ಮಾರ್ಕೆಟ್ ಹೋಗಿ ಸ್ವೈಪ್ ಮಾಡ್ತೀವಿ. ಅಲ್ಲಿ ಹೋಗಿ ಅದೇನು ಸೀರಿಯಲ್ ಫಿಲಿಮಲ್ಲಿ ನೋಡಿ ಸ್ಟೈಲಾಗಿ ಹಿಂಗೆ ಟ್ರಾಲಿ ತಪ್ಕೊಂಡೋಗಿ ಹಿಂಗೆ ಹಾಕೊಳ್ಳೋದು, ಅದೇ ಒಂದು ಶೋಕಿ. ಆದರೆ ಅದರಿಂದ ನಾವು ಏನು ಪಡಿತಿದ್ದೀವಿ, ಅದ್ರ ರುಚಿ ಹೆಂಗೈತಿ ಅನ್ನೋದು ಕೂಡ ನಾವು ಮರ್ತು ಹೋಗ್ತಾ ಇದೀವಿ. ಬಾಳೆಹಣ್ಣು ಒಳ್ಳೆ ದೊಡ್ಡದಾಗಿ ಚೆನ್ನಾಗಿರ್ತತೆ, ಸಿಹಿನೇ ಇರಲ್ಲ. ಮಾವಿನ ಹಣ್ಣು ಒಳ್ಳೆ ಚೆನ್ನಾಗಿರ್ತವೆ, ಸಿಹಿ ಇರಲ್ಲ. ಬಾಳೆ ಇವತ್ತಿನ ಜನ್ರೇಷನ್ ಹುಡುಗರನ್ನ ಪಾಪ ಅವರಿಗೆ ಮಾವಿನ ಹಣ್ಣು ಬರೀ ಹುಳಿನೇ ಇರತ್ತಂತ ತಿಳ್ಕೊಂಬಿಟ್ಟಾರೆ, ಸಿಹಿ ಅನ್ನೋದು ಗೊತ್ತಿಲ್ಲ. ಬಾಳೆಹಣ್ಣು ಒಗರು ಸಪ್ಪೆ ಇರ್ತದಂತಾನೆ ತಿಳ್ಕೊಂಬಿಟ್ಟಾರೆ, ಬಾಳೆಹಣ್ಣು ಸಿಹಿ ಇರ್ತದೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ನಿಜವಾದ ಹಣ್ಣುಗಳು ಯಾವಾಗ ರುಚಿ ನೋಡೇ ಇಲ್ಲ, ಎಕ್ಸ್ಪೋಜರೇ ಇಲ್ಲ. ಇಲ್ಲಿ ಇದೆಲ್ಲ ಇದು ಒಂದೆಲ್ಗ, ಬ್ರಾಹ್ಮಿ ಅಂತ ಅಂತಾರಲ್ಲ, ಇದು ಇವೆಲ್ಲ ಒಂದೆಲ್ಗ. ಅದು ಇದು ಬಸಳೆ, ಅದೇ ಕಾಡು ಬಸಳೆ. ಇದು ದೊಡ್ಡ ಪತ್ರೆ. ದೊಡ್ಡ ಪತ್ರೆ. ಇದು ಇದೆಲ್ಲ ಇದು ಕಾಡು ಬದನೆಕಾಯ. ಇಷ್ಟೇ ಸೈಜ್ ಅಷ್ಟೇ. ಸರ್ ಹೌದು, ಅದಕ್ಕೆ ದಪ್ಪ ಇರುತ್ತಲ್ಲ ಸರ್? ಅಲ್ಲ, ಅಷ್ಟೇ ಇರೋದಷ್ಟೇ ನೋಡಿದ್ರಿ. ಇದು ಕಾಡು ಬದನೆ ಇಷ್ಟೇ ಇರುತ್ತೆ. ಇದೆಲ್ಲ ಮುಳ್ಳಿದೆ ನೋಡ್ರಿ, ಮುಳ್ಳು ಕಾಣುತ್ತೆ ನೋಡಿ. ಹೌದು, ಗಿಡದಲ್ಲಿ ಮುಳ್ಳಿದೆ. ಮುಳ್ಳಿದೆ. ತರಕಾರಿ ತರ ಬಳಸ್ಬೋದು. ಇಲ್ಲ, ಔಷಧಿ. ಇದು ಔಷಧಿನೇ ತರಕಾರಿಯಾಗಿ. ಈಗ ವಾರಕ್ಕೊಂದ್ಸಲ ಇದನ್ನ ತರಕಾರಿ ಪಲ್ಯ ಮಾಡ್ಕೊಂಡು ನೀವು ತಿಂದರೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಸುಸ್ಥಿತಿಯಲ್ಲಿರುತ್ತೆ.
ವಾರಕ್ಕೆ ಒಂದ್ಸಲ ಆದರೂ ಬಳಸಲೇಬೇಕು ಅನ್ನೋದು ಅಲ್ಲಿ ತಮಿಳ್ನಾಡಲ್ಲೆಲ್ಲ ಅದು ಮೊದಲಿಂದ ಅವರು ಅಲ್ಲಿ ಬಂದ್ಬಿಟ್ಟಿದೆ ಅದು. ಆಮೇಲೆ ಇದು ಸೀತಾ ಅಶೋಕ. ಈಗೆಲ್ಲ ನೀವು ಅಶೋಕ ಗಿಡ ಅಂತಂದೆಲ್ಲ ಎಲ್ಲ ಸ್ಕೂಲು ರೋಡ್ ಮೇಲೆ ನೋಡಿರ್ತಾರಲ್ಲ, ಅದು ಫಾಲ್ಸ್ ಅಶೋಕ. ಟ್ರೂ ಅಶೋಕ ಇದು ಸೀತಾ ಅಶೋಕ. ಇದು ಔಷಧಿ ಗುಣಗಳಿರೋ ಅಂಥದ್ದು. ಇದು ಲಕ್ಕಿ ಸೊಪ್ಪು. ಈಗ ತುಳಸಿ ಗಿಡ ಎಲ್ಲರಿಗೂ ಗೊತ್ತು. ಇದು ಲವಂಗ ತುಳಸಿ. ತಿಂದು ನೋಡಿ. ಲವಂಗ ತುಳಸಿ ಚೆನ್ನಾಗಿದೆ. ಹೌದು ಸರ್, ಖಾರ ಇದೆ. ಕಾಯಿಲೆ ಸರ್ ಇವಿ ಖಾರ ಸರ್. ಮತ್ತು ಲವಂಗ ಹೆಂಗಿರುತ್ತೆ? ಲವಂಗ ತುಳಸಿ ಮಿಕ್ಸು. ತುಳಸಿಯಲ್ಲಿ ಒಂದು ವೆರೈಟಿ ಲವಂಗ ಇದು. ಇದು ಈ ಸಣ್ಣ ಪಿಂಕ್ ಹೂವು ಇದಾವಲ್ಲ, ಅದೇ ಇದು ನೆಲಬಸಳೆ. ಬಸಳೆ ಸೊಪ್ಪು ಅದು ಹಿಂಗೆ ಬೋನಸ್ ಆಗಿ ಬರ್ತಾ ಇದೆ ನೋಡ್ರಿ, ಸೊಪ್ಪಿನ ಗಿಡ. ಆಮೇಲೆ ಬಾಯಲ್ಲಿ ಹುಣ್ಣು ಆಗ್ತಾವಲ್ಲ, ಮೌತ್ ಅಲ್ಸರ್ಸ್ ಅಂತಾರೆ, ಅದಕ್ಕೆಲ್ಲ ಏಳು ಮಾಡಿಸಿರೋ ಮದ್ದು. ಅದನ್ನ ಎಲೆ ಜಿಗಿದು ತಿಂದ್ರೆ ಮುಗಿದೋತು. ನೆಲಬಸಳೆ. ಬಸಳೆ ಸೊಪ್ಪಾಗಿ ಬಳಕೆ ಮಾಡಕ್ ಬರುತ್ತೆ. ಹಿಂಗ ಬಾಯಲ್ಲಿ ಹುಣ್ಣಾದಾಗ ಅದನ್ನ ಜಿಗಿದು ತಿಂದ್ರೆ ಅದು ಕಡಿಮೆ ಆಕತ್ತೆ. ಅದಕ್ಕೆ ಕೆಲವು ಆ ಕಡೆ ದಕ್ಷಿಣ ಕರ್ನಾಟಕದ ಕಡೆಗೆಲ್ಲ ಬಾಯಿ ಬಸಳೆ ಅಂತಾನು ಕರೀತಾರೆ. ಬಹಳಷ್ಟು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರ ಇದಾವೆ. ಇದ್ರೊಳಗಡೆ ಗಾಡಿ ಬರ್ತದೆ, ಟ್ರ್ಯಾಕ್ಟರ್ ಬರಂಗಿಲ್ಲ. ಕೊಯ್ಲು ಕಾಯೆಲ್ಲ ನಾವು ಬಿದ್ದಿರೋವನ್ನ ದುಂಡಿಗೆ ಮಾಡಿ ಅಲ್ಲಿ ಹಾಕೊಳ್ಳಿಕ್ಕೆ ಅವಾಗ ಏನಾದ್ರು ಟ್ರ್ಯಾಕ್ಟ್ರಿ, ಅದಕ್ಕೆ ಟ್ರ್ಯಾಕ್ ಸುತ್ತ. ಮತ್ತೆ ನಮಗೂ ಓಡಾಡಕ್ಕೆ ಬೇಕು. ಹೌದು. ಈ ಅದ್ರ ಸಲುವಾಗಿ ಸ್ವಲ್ಪ ಸ್ವಚ್ಛವಾಗಿ ಇಟ್ಟಿರೋದು ಜಾಗ ಇದು ಅಷ್ಟೇ ಅಲ್ಲ. ಆದ್ರೂ ನೀವು ಇದೆಲ್ಲ ಹುಲ್ ತೆಗ್ದಿಲ್ಲ ನೋಡಿ. ಅದೇ ಅದು ಆದ್ರೂ ಓಡಾಡಕ್ಕೆ, ಇಲ್ಲಾಂದ್ರೆ ಆ ಥರ ಇರುತ್ತೆ ಅಷ್ಟೇ. ಓಕೆ. ಈ ಜನ ಮತ್ತೆ ನೋಡಕ್ ಬರೋರೆಲ್ಲರೂ ಅಡ್ಡಾಡ್ಬೇಕಲ್ಲ. ಸೊ ಇಲ್ಲಿ ವಿಸಿಟರ್ಸ್ ಬರ್ತಾರೆ ತೋಟ? ವರ್ಷ ಪೂರ ಬರ್ತಾ ಇರ್ತಾರೆ. ಎವ್ರಿ ಡೇ, ಪರ್ಟಿಕ್ಯುಲರ್ ಡೇ? ಈಗ ಒಂದು ಚಿಕ್ಕ ಒಂದು ತಿಂಗಳು 2 ತಿಂಗಳಿಂದ ನಾವು ಒಂದು ಡೇ ಫಿಕ್ಸ್ ಮಾಡಿ ಎಲ್ಲರೂ ಅವತ್ತು ಬಾ ಅನ್ನಕತ್ತೀವಿ. ಅದ್ರ ಮುಂಚೆ ಯಾವಾಗ ಬೇಕಾದ್ರೆ ಬರ್ತಾನೆ ಇದ್ರು. ನಮಗಿನ್ನು ದಿನ ಇದೇ ಕೆಲಸ ಆಗ್ತಿದೆ, ಭಾಳ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತಾ. ಅದಕ್ಕೆ ಎಲ್ಲರನ್ನೂ ಸೇರಿ ಒಂದು ತಾರೀಕು ನಿಗದಿ ಮಾಡಿ ಎಲ್ಲರಿಗೂ ಅವತ್ತು ಇನ್ಫಾರ್ಮ್ ಮಾಡಿಬಿಟ್ರೆ ಎಲ್ಲರೂ ಅವತ್ತು ಬರ್ತಾ ಇದ್ದಾರೆ. ಸೊ ಯಾವ ದಿನ ಅಂತ ನಿಗದಿ ಇಲ್ಲ, ಉದಾಹರಣೆ ವಾರದ ಈ ದಿನ ಅಂತ? ಇಲ್ಲ, ಸಾಧಾರಣ ಭಾನುವಾರ ಮಾಡ್ತೀವಿ. ಯಾಕಂದರೆ ನೌಕರಿ ಮಾಡೋರಿಗೂ ಎಲ್ಲರಿಗೂ ರಜಾ ಇರ್ತತೆ, ಅನುಕೂಲ ಆಗಿರ್ತಂತ ನಾವು ಅದು ಇಂಥ ದಿವಸ ನಾವು ಈಗ ಯಾಕಂದರೆ ಎಲ್ಲ ಭಾನುವಾರಗಳು ನಮಗೆ ನಾವು ಫ್ರೀ ಇರ್ಬೇಕಲ್ಲ. ಈಗ ಕೃಷಿ ಕೆಲಸ ಮಾಡೋದ್ರಿಂದ ಸೀಸನ್ನು ಟೈಮು ಏನೇನು ಕೆಲಸಗಳು ಅವು ನಡೀತಾ ಇರ್ತವೆ. ಒಂದೊಂದ್ಸಲ ನಮ್ಗೆ ಅನುಕೂಲ ಆಕತ್ತೆ, ಒಂದೊಂದ್ಸಲ ಅನುಕೂಲ ಇರೋಲ್ಲ. ಹಂಗೆ ಅನುಕೂಲ ಇರೋ ದಿನ ನಿಗದಿ ಮಾಡಿ ಎಲ್ಲರನ್ನೂ ಅವತ್ತು ಬರೋಕ್ಕೆ ಹೇಳ್ತೆ. ಇಲ್ಲ ನಾವು ಅರ್ಜೆಂಟಿಗೆ ಇಲ್ಲಿ ಬಂದುಬಿಟ್ಟಿವಿ ಅಂತಂದು ಎಷ್ಟೋ ಜನ ಬಂದು ಇಲ್ಲ ವಾಪಸ್ ಹೋಗಿದ್ದಾರೆ. ಮತ್ತೆ ಹೋಗಿ ವಾಪಸ್ ನಾನು ನಿಗದಿ ಮಾಡಿರೋ ದಿನ ಬಂದಿರೋರು ಇದ್ದಾರೆ. ಯಾಕಂದರೆ ಅವರಿಗೆ ಇಲ್ಲಿ ಏನೈತಿ ಏನಿಲ್ಲ, ಎಷ್ಟೊತ್ತು ಸಮಯ ಬೇಕು ನೋಡೋಕೆ ತಿಳ್ಕೊಳಕ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇಲ್ಲ ಒಂದು 10 ನಿಮಿಷ ನೋಡ್ಕೊಂಡು ಹೋಗ್ಬಿಡ್ತೀವಿ ಅಂತಾರೆ. ಆ ಥರದ್ದು 10 ನಿಮಿಷದಲ್ಲಿ ನೋಡೋ ಅಂಥದ್ದು ಇಲ್ಲೇನೂ ಇಲ್ಲೇ ಇಲ್ಲ ಇಲ್ಲಿ. ಯಾಕಂದರೆ ಈಗ ರಾಸಾಯನಿಕ ಕೃಷಿ ಮಾಡಿರೋ ಒಂದೇ ಮೋನೋಕ್ರಾಪಿಂಗ್ ಒಂದು ತೋಟ ಇರೋರಿಗೆ 10 ನಿಮಿಷ ನೋಡ್ಕೊಂಡು ಬರ್ಬೋದು ಅಷ್ಟೇ. ಇಲ್ಲೆಲ್ಲ ಸಾಧ್ಯ ಇಲ್ಲ. ಈಗ ಕಡಿಮೆ ಅಂದರೂ ಒಂದು 3 ತಾಸು ಇಲ್ಲಿ ಸಮಯ ಕಳೆಯೋಕ್ಕೆ ನಾವು ಹೇಳ್ತೀವಿ. ಈಗ ಬೆಳಿಗ್ಗೆ ನಾವು ಕಾರ್ಯಕ್ರಮ ಮಾಡಿದಾಗ 10 ಗಂಟೆಯಿಂದ 1-2 ಗಂಟೆ ಮಟ್ಟ ಆಗುತ್ತೆ. ಅದು ಟೈಮ್. ಒಂದು ಟೂರು. ಟೂರು, ಆಮೇಲೆ ಚರ್ಚೆ, ವಿಚಾರಗಳು, ಸಂವಾದ ಎಲ್ಲ ಮಾಡ್ತಾ ಇರ್ತೀವಿ. ಅವ್ರು ಏನೇ ಪ್ರಶ್ನೆ ಕೇಳಿ ಎಲ್ಲದಕ್ಕೂ ನಾವು ಉತ್ತರ ಕೊಡ್ತೀವಿ. ಬರೀ ಕೃಷಿನೆಲ್ಲ ಜೀವನಕ್ಕೆ ಸಂಬಂಧಪಟ್ಟಿರೋ ವಿಚಾರದ ಎಲ್ಲದ್ರ ಮೇಲೂ ಕಂಪ್ಲೀಟಾಗಿ ಅವ್ರಿಗೆ ವಿವರಣೆ ಕೊಟ್ಟು ಎಲ್ಲ ತಿಳಿಸಿ ಹೇಳ್ಕೊಡ್ತೀವಿ. ಅವೆಲ್ಲ ಮಾಡ್ಬೇಕಂದ್ರೆ ಮತ್ತೆ ಸಮಯ ಬೇಕು. ಹೌದು. ಈಗೆಲ್ಲ ಈ ಜಂಜಾಟದ ಜೀವನದಲ್ಲಿ ಸ್ಪೀಡಾಗಿ ಹೋಗ್ತಾರ, ಅದೇ ತಲೆಯಲ್ಲಿ ಇಟ್ಕೊಂಡು ಇಲ್ಲಿಗೂ ಬರ್ತಿರ್ತಾರೆ ಅದೇ ಮನಸ್ಥಿತಿಯಲ್ಲಿ. ಅಷ್ಟು ಸ್ಪೀಡಾಗಿ ಬಂದರೆ ಇಲ್ಲಿ ಸ್ಪೀಡಾಗಿ ಏನು ಅವ್ರಿಗೆ ಅರ್ಥನೂ ಆಗಲ್ಲ, ಉಪಯೋಗನೂ ಆಗಲ್ಲ. ನಾವು ಮೊದಲು ನಿಧಾನಕ್ಕೆ ಬರ್ರಿ ಅಂತಾನೆ ನಾವು ಅವ್ರನ್ನ ನಿಧಾನ ಮಾಡ್ಲಿಕ್ಕೆ ಏನು ಬೇಕೋ ಆ ಥರನೇ ನಾವು ಅವ್ರನ್ನ ಕರ್ಕೊಂಡ್ಬರ್ತೀವಿ, ಇಲ್ಲಿ ಒಳಗೆ ಬಿಟ್ಕೊಂಡ್ಬಿಡ್ತೀವಿ. ಅವ್ರ ಮನಸ್ಥಿತಿ ಎಲ್ಲ ಮೊದಲು ಅವರಲ್ಲಿ ಆಗಲೇ ತುಂಬಿಕೊಂಡು 108 ಸಮಸ್ಯೆಗಳೆಲ್ಲ ಇರ್ತಾವೆ. ಮೊದಲು ಅವನ್ನೆಲ್ಲ ಸ್ವಚ್ಛ ಮಾಡಿ ಆಮೇಲೆ ಇಲ್ಲಿ ಏನೈತಿ ಈ ವಿಚಾರಗಳನ್ನ ಹೇಳ್ತೀವಿ. ಅವಾಗ ನಿಜವಾಗ್ಲೂ ಒಳಗೆ ಹೋಗ್ಲಿಕ್ಕೆ ಅವ್ರಿಗೆ ಅರ್ಥ ಆಗಲಿಕ್ಕೆ ಅವಕಾಶ. ತಾಳ್ಮೆ
ಮನಸ್ಥಿತಿ ಇರಬೇಕು. ಖಂಡಿತವಾಗಿರ್ಬೇಕು. ತಾಳ್ಮೆ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಜೀವನದಾಗ. ಏನ್ ಮಾಡ್ಬೇಕಂದ್ರೆ ತಾಳ್ಮೆ ಬೇಕೇ ಬೇಕು.